ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MG ಚಾನಲ್. ಫ್ರೆಂಡ್, ನೀವ್ಯಾರೆಲ್ಲ ಫೋನ್ಪೇ ಹಾಗೆ ಪೇಟಿಎಮ್ ಗೂಗಲ್ ಪೇ ಯೂಸ್ ಮಾಡ್ತೀರಲ್ಲ, ಯೂಸ್ ಮಾಡೋರು ನೀವು ಬೇರೆಯವರಿಗೆ ದುಡ್ಡು ಕಳಿಸೋ ಒಂದು ಟೈಮ್ನಲ್ಲಿ ನೀವು 20,000 30,000 1 ಲಕ್ಷ ತನಕ ಕೂಡ ಬೇರೆಯವರಿಗೆ ಸೆಂಡ್ ಮಾಡೋ ಒಂದು ಟೈಮ್ನಲ್ಲಿ ನೀವು ಹುಷಾರಾಗಿ ಸೆಂಡ್ ಮಾಡಬೇಕು ಫ್ರೆಂಡ್. ಸ್ವಲ್ಪ ಮಿಸ್ಟೇಕ್ ಆದರೂ ಕೂಡ ಬೇರೆಯವ್ರಿಗೆ ಹೋಗಿಬಿಡುತ್ತೆ ಫ್ರೆಂಡ್. ನಿಮಗೆ ಎಕ್ಸಾಂಪಲ್ ಹೇಳೋದಾದರೆ 10 ನಂಬರ್ ಕೊಟ್ಟಿರ್ತಾರೆ. ಅವರ ಗೂಗಲ್ ಪೇ ಆಗಲಿ ಪೇಟಿಎಮ್ ಆಗಲಿ ಫೋನ್ಪೇ ನಂಬರ್ ಕೊಟ್ಟಿರ್ತಾರೆ. ಆ ಒಂದು 10 ನಂಬರ್ ಡಯಲ್ ಮಾಡಿ ನೀವು ದುಡ್ಡು ಕಳಿಸ್ತಿರಲ್ಲ, ಪಟನೆ ಡಯಲ್ ಮಾಡಿ 20,000 ಕಳಿಸಿ ಅಂತ ತಿಳ್ಕೊಳ್ಳಿ. ಆ ಕರೆಕ್ಟಾಗಿ ನಂಬರ್ ನೀವು ಡಯಲ್ ಮಾಡಿದರೆ ಅವ್ರಿಗೆ ಕರೆಕ್ಟಾಗಿ ಹೋಗುತ್ತೆ. ಸ್ವಲ್ಪ ಒಂದು ನಂಬರ್ ಮಿಸ್ಟೇಕ್ ಆದರೂ ಕೂಡ ಬೇರೆಯವ್ರಿಗೆ ಹೋಗಿಬಿಡುತ್ತೆ ಫ್ರೆಂಡ್. ಬೇರೆಯವ್ರಿಗೆ ಹೋದಾಗ ಏನು ಮಾಡ್ತೀರಿ ಅಂದರೆ ಮತ್ತೆ ನೀವು ಗೊತ್ತಾಗುತ್ತೆ ಬೇರೆಯವ್ರಿಗೆ ಹೋಗುತ್ತೆ ಅಂದರೆ ನೀವು ಹೋಗಿರುವಂಥ ಅಕೌಂಟಿಗೆ ಬೇರೆಯವರಿಗೆ ಹೋಗಿರೋಂಥ ಅಕೌಂಟಿಗೆ ಫೋನು ಮಾಡಿ ರಿಕ್ವೆಸ್ಟ್ ಮಾಡ್ಕೊತೀರ, ದುಡ್ಡು ಮಿಸ್ ಆಗಿ ನಿಮಗೆ ಬಂದಿದೆ ಸೆಂಡ್ ಮಾಡಿ ಅಂತ ಹೇಳ್ತೀರ. ಅವರು ಕರೆಕ್ಟಾಗಿ ಸೆಂಡ್ ಮಾಡಿದರೆ ಓಕೆ, ಸೆಂಡ್ ಮಾಡಲಿಲ್ಲ ಅಂದರೆ ನಿಮ್ಮ ಒಂದು ದುಡ್ಡು ಹಾಗೆ ಆಗಿಬಿಡುತ್ತೆ ಫ್ರೆಂಡ್. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ಯಾರಿಗಾರ ದುಡ್ಡು ಕಳಿಸೋ ಒಂದು ಟೈಮ್ನಲ್ಲಿ ಈ ಒಂದು ಟಿಪ್ಸ್ ಯೂಸ್ ಮಾಡಿದರೆ 100% ಯಾವುದೇ ಒಂದು ರೀತಿ ಮೋಸ ಆಗಲ್ಲ, ಯಾವುದೇ ರೀತಿ ಕೂಡ ಮಿಸ್ಟೇಕ್ ಆಗಲ್ಲ ಫ್ರೆಂಡ್. ಅದು ಯಾವ ಒಂದು ಟಿಪ್ಸ್ ಯೂಸ್ ಮಾಡಿಕೊಂಡು ನೀವು ದುಡ್ಡು ಬೇರೆಯವರಿಗೆ ಸೆಂಡ್ ಮಾಡ್ಕೊಂಡು ಅದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ನಮ್ಮ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನೀವು ಆಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಒಂದು ವಿಡಿಯೋ ಪ್ರತಿ ಒಂದು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಫ್ರೆಂಡ್. ಮೊದಲಿಗೆ ನೀವು ಯಾರ್ದೋ ಒಬ್ಬರಿಗೆ ದುಡ್ಡು ಕಳಿಸ್ಬೇಕಂದ್ರೆ ಮೊದಲಿಗೆ ನೀವು ನಂಬರ್ ಇಸ್ಕೋಬಾರ್ದು. ಅವರೊಂದು ಪೇಟಿಎಮ್ ಆಗಲಿ ಗೂಗಲ್ ಪೇ ಆಗಲಿ ಫೋನ್ಪೇ ಆಗಲಿ ನಂಬರ್ ಇಸ್ಕೋಬೇಡ್ರಿ. ಅವರ ಹತ್ತಿರ ಇರೋವಂಥ QR ಕೋಡ್ ಶೇರ್ ಮಾಡ್ಕೊಳ್ಳಿ. ಫೋನ್ಪೇ ಆಗಲಿ ಪೇಟಿಎಮ್ QR ಕೋಡ್ ಇರುತ್ತೆ, ಆ ಒಂದು QR ಕೋಡ್ ನೀವು ಶೇರ್ ಮಾಡಿಕೊಂಡು ಆ ಒಂದು QR ಕೋಡ್ ಮೂಲಕ ನೀವು ಸ್ಕ್ಯಾನ್ ಮಾಡಿ ದುಡ್ಡು ಸೆಂಡ್ ಮಾಡಿದರೆ ನಿಮಗೆ ಯಾವುದೇ ರೀತಿ ಮಿಸ್ಟೇಕ್ ಆಗೋಲ್ಲ ಫ್ರೆಂಡ್. ಆರಾಮಾಗಿ ಅವ್ರಿಗೆ ದುಡ್ಡು ಸೆಂಡ್ ಆಗುತ್ತೆ. ನೀವು ಆ ಥರ ಏನಾದರೂ ನಂಬರ್ಗೆ ಹಾಕಿ ಅಂತ ಕೊಟ್ಟರೆ ನೀವು ಮೊದಲಿಗೆ ನಂಬರ್ ಇಸ್ಕೊಳ್ಳಿ. ಆ ನಂಬರಲ್ಲಿ ಫೋನ್ಪೇಯಲ್ಲಿ ನಿಮ್ಮ ಒಂದು ಹೆಸರು ಏನು ಬರುತ್ತೆ ಅಂತ ಕೇಳ್ಕೊಳ್ಳಿ, ಕರೆಕ್ಟಾಗಿ ಕೇಳ್ಕೊಳ್ಳಿ. ಆ ಒಂದು ಹೆಸರು ಕೇಳಿಕೊಂಡು ನೀವು ಡಯಲ್ ಮಾಡಿ. ಫೋನ್ಪೇನಾಗಲಿ ಅವರೊಂದು ನಂಬರ್ ಡಯಲ್ ಮಾಡಿ. ಅವರ ಒಂದು ಹೆಸರು ಬಂದರೆ ಓಕೆ, ಅವರೊಂದು ಹೆಸರು ಬಂದೇ ಬರುತ್ತೆ. ಕರೆಕ್ಟಾಗಿ ನೀವು ನಂಬರ್ ಹೊಡೆದ್ರೆ ಅವರೊಂದು ಹೆಸರು ಬರುತ್ತೆ. ಆವಾಗ ನೀವು ₹1 ಸೆಂಡ್ ಮಾಡಿ. ಅಷ್ಟು ಸೆಂಡ್ ಮಾಡಬೇಡಿ, ಜಸ್ಟ್ ಒಂದೇ ₹1 ಸೆಂಡ್ ಮಾಡಿ ಕೇಳಿ ಬಂದಿದೆ ಅಂದರೆ ಓಕೆ. ಬಂದಿದ್ದ ಮೇಲೆ ನೀವು ಎಷ್ಟು ಅಮೌಂಟು ಟೋಟಲಾಗಿ ಕೊಡಬೇಕಾ ಅಷ್ಟು ಅಮೌಂಟನ್ನ ನೀವು ಪೇ ಮಾಡ್ಬೋದು. ಅಥವಾ ನೀವೇನಾದರೂ ಅವರು ನಂಬರ್ ಕೊಟ್ಟರು ಪಟನೆ ಹೊಡೆದು ನೀವು ಸೆಂಡ್ ಮಾಡಿಬಿಟ್ರೆ ಬೇರೆಗೆ ಹೋಗ್ಬಿಡುತ್ತೆ. ಬೇರೆಯವರು ನೀವು ಮತ್ತೆ ಬೇರೆಯವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತೀರ ಹೋದವ್ರಿಗೆ. ಅವ್ರು ಕೊಟ್ಟರೆ ಓಕೆ, ಕೊಡಲಿಲ್ಲ ಅಂದರೆ ನಿಮ್ಮ ಒಂದು ದುಡ್ಡು ಫಿನಿಶ್, ಯಾರೂ ಕೂಡ ಕೊಡಲ್ಲ. ಯಾಕಪ್ಪ ಅಂದರೆ ಈ ರೀತಿ ಭಾಳ ಜನಕ್ಕೆ ಆಗಿದೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಫ್ರೆಂಡ್. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಅಂತ ವಿಡಿಯೋಸ್ ನಾಟಕ್ಕೆ ಬಾಯ್.